ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಗನಿರಾಜಿ ಕಿಚನ್. ಇವತ್ತು ನಮ್ಮ ವಿಡಿಯೋದಲ್ಲಿ ಸೋಯಾ ಚೂನ್ ಗ್ರೇವಿ ಹೇಗೆ ಮಾಡೋದಂತ ನೋಡೋಣ ಬನ್ನಿ ಫ್ರೆಂಡ್ಸ್. ಮೊದಲಿಗೆ ಗ್ಯಾಸ್ ಆನ್ ಮಾಡಿದ್ದೀನಿ. ಬಾಣಲೆನಿಟ್ಟು ಒಂದು 3-4 ಟೇಬಲ್ ಸ್ಪೂನ್ ಆಯಿಲನ್ನು ಹಾಕಿದ್ದೀನಿ. ಆಯಿಲ್ ಬಿಸಿ ಆದಮೇಲೆ ಒಂದು 4 ಲವಂಗ, ಒಂದು ಚಕ್ಕೆ ಹಾಕಿದ್ದೀನಿ. ಲೈಟಾಗಿ ಫ್ರೈ ಆದಮೇಲೆ 1 ಟೇಬಲ್ ಸ್ಪೂನು ಜೀರಿಗೆನೂ ಹಾಕಿದ್ದೀನಿ ಫ್ರೆಂಡ್ಸ್. ಜೀರಿಗೆ ಚೆನ್ನಾಗಿ ಚಟಪಟ ಆದಮೇಲೆ ಒಂದು ದಪ್ಪ ಸೈಜು ಈರುಳ್ಳಿ ಸಣ್ಣಗೆ ಹೆಚ್ಚಿರುವಂಥದ್ದು ಅದನ್ನು ಸೇರಿಸ್ಕೊಳ್ಳೋಣ. ಎಣ್ಣೆಯಲ್ಲೇ ಚೆನ್ನಾಗಿ ಫ್ರೈ ಆಗಬೇಕು. ಇವಾಗ ಆಯಿಲಲ್ಲಿ ಈರುಳ್ಳಿ ನೋಡಿ ಈ ರೀತಿ ಫ್ರೈ ಮಾಡ್ಕೊಂಡ್ಬಿಡಿ. ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೆ ಫ್ರೈ ಮಾಡ್ಕೊಳ್ಳಿ ಫ್ರೆಂಡ್ಸ್. ಚೆನ್ನಾಗಿ ಸಾಫ್ಟ್ ಆಗಲಿ ಈರುಳ್ಳಿ ಇವಾಗ ಚೆನ್ನಾಗಿ ಬೆಂದಿದೆ. ಈಗ 1.5 ಟೇಬಲ್ ಸ್ಪೂನು ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕ್ಕೊಳ್ಳೋಣ ಫ್ರೆಂಡ್ಸ್. ಅದನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಚೆನ್ನಾಗಿ ಹುರಿಬೇಕು, ಹಸಿ ವಾಸನೆ ಹೋಗೋವರೆಗೂ ನೀಟಾಗಿ ಈ ರೀತಿ ಫ್ರೈ ಮಾಡ್ಕೊಂಡ್ಬಿಡಿ ಫ್ರೆಂಡ್ಸ್. ಆಯಿಲಲ್ಲೇ ತುಂಬಾ ರುಚಿ ಇರುತ್ತೆ ಈ ಗ್ರೇವಿ. ಸೇಮ್ ನಾನ್ ವೆಜ್ ತಿನ್ನೋ ಫೀಲ್ ಇದಾಗಿರುತ್ತೆ ಫ್ರೆಂಡ್ಸ್, ಟೇಸ್ಟ್ ಇರುತ್ತೆ. ಯಾರ್ಯಾರು ನಾನ್ ವೆಜ್ ತಿನ್ನಲ್ವೋ ನೀವು ಈ ಸೋಯಾ ಚೂರ್ನ ಈ ರೀತಿಯಾಗಿ ಮಾಡ್ಕೊಂಡು ತಿನ್ಬೋದು ಫ್ರೆಂಡ್ಸ್. ಅದೇ ಟೇಸ್ಟಿ ಇರುತ್ತೆ, ಏನು ಡಿಫ್ರೆನ್ಸ್ ಇರಲ್ಲ. ಇವಾಗ ಚೆನ್ನಾಗಿ ಎಣ್ಣೆಲಿ ಫ್ರೈ ಆಗಿದೆ. ಇವಾಗ 2 ಟೊಮೆಟೊ ಹಾಕಿದ್ದೀನಿ ಫ್ರೆಂಡ್ಸ್. ಅದನ್ನು ಒಂದು ಸಣ್ಣಗೆ ಹೆಚ್ಚಿಬಿಟ್ಟು ಎಣ್ಣೆಲಿ ಅದನ್ನು ನೀಟಾಗಿ ಫ್ರೈ ಮಾಡ್ಕೊಂಡ್ಬಿಡಿ. ಚೆನ್ನಾಗಿ ಬೇಯಬೇಕು ಟೊಮೆಟೊ. ಇವಾಗ ಚೆನ್ನಾಗಿ ಟೊಮೆಟೊ ಬೇಯೋಕ್ಕೆ ಒಂದು ಪ್ಲೇಟ್ ಹಾಕಿ ಮುಚ್ಚಿಟ್ಟಿದ್ದೀನಿ. 1-2 ನಿಮಿಷ ಬಿಡೋಣ. ಪೂರ್ತಿಯಾಗಿ ಮುಚ್ಚಿಲ್ಲ, ಲೈಟಾಗಿ ಮುಚ್ಚಿಟ್ಟಿದ್ದೀನಿ. ನೋಡಿ ಟೊಮೆಟೊ ಚೆನ್ನಾಗಿ ಬೆಂದಿದೆ. ಇವಾಗ ಹಾಗೆ ಚಮಚದಲ್ಲಿ ಅದನ್ನ ಮ್ಯಾಶ್ ಮಾಡ್ಕೊಂಡ್ಬಿಡಿ. ಫುಲ್ ಕರಗಲಿ ಟೊಮೆಟೊ ಎಣ್ಣೆಲೆ. ಚೆನ್ನಾಗಿ ಆಯಿಲ್ ಬಿಟ್ಟಿದೆ ನೋಡಿ ಫ್ರೆಂಡ್ಸ್. ಟೊಮೆಟೊ ಚೆನ್ನಾಗಿ ಬೆಂದಿದೆ. ಈಗ ನಾವು ಮಸಾಲೆಯನ್ನು ಸೇರಿಸ್ಕೊಳ್ಳೋಣ ಫ್ರೆಂಡ್ಸ್. ಒಂದು ಅರ್ಧ ಟೇಬಲ್ ಸ್ಪೂನು ಅರಿಶಿಣದ ಪುಡಿ, ಆಮೇಲೆ ಧನಿಯಾ ಪೌಡ್ರ್ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಧನಿಯಾ ಪೌಡ್ರ್ ಬಂದು ನಾನು ಒಂದು 3 ಟೇಬಲ್ ಸ್ಪೂನ್ ಹಾಕಿದ್ದೀನಿ. 3-4 ಟೇಬಲ್ ಸ್ಪೂನು. ಇದು ಚಿಕ್ಕ ಟೇಬಲ್ ಸ್ಪೂನು, ಅದರಿಂದ 4 ಟೇಬಲ್ ಸ್ಪೂನ್ ಹಾಕಿದ್ದೀನಿ. ದೊಡ್ಡ ಟೇಬಲ್ ಸ್ಪೂನ್ ಆಗಿದೆ, 1-2 ಟೇಬಲ್ ಸ್ಪೂನ್ ಹಾಕಿ ಸಾಕು ಫ್ರೆಂಡ್ಸ್. ಇವಾಗ ಖಾರಕ್ಕೆ ತಕ್ಕಷ್ಟು ಮೆಣಸಿನ ಪೌಡ್ರ್ ಹಾಕ್ಕೊಳ್ಳಿ, ಚಿಲ್ಲಿ ಪೌಡರ್. ನಾನೊಂದು 1/4 ಟೇಬಲ್ ಸ್ಪೂನ್ ಹಾಕಿದ್ದೀನಿ. ಮತ್ತು ಇದು ಮನೆಯಲ್ಲೇ ತಯಾರಿಸಿರುವಂಥ ಸಾರಿನ ಪುಡಿ ಫ್ರೆಂಡ್ಸ್. ಇದು ಯಾವುದೇ ಮಸಾಲೆ ಸಾರಾಗಲಿ ಇಲ್ಲ ಈ ರೀತಿ ಗ್ರೇವಿ, ಚಿಕನ್ ಗ್ರೇವಿ ಥರ ಮಾಡೋದು ಯಾವುದಕ್ಕೆ ಬೇಕಾದರೂ ಇದನ್ನ ಯೂಸ್ ಮಾಡ್ಬೋದು. ಮನೆಯಲ್ಲೇ ನಾನು ಮಾಡಿರುವಂಥ ಮಸಾಲೆ ಪುಡಿ ಇದು. ಅದೊಂದು 2 ಟೇಬಲ್ ಸ್ಪೂನ್ ಹಾಕಿದ್ದೀನಿ. ಅದರಲ್ಲಿ ಖಾರ ಇರುತ್ತೆ, ಅದಕ್ಕೋಸ್ಕರನೇ ನಾನು ಚಿಲ್ಲಿ ಪೌಡ್ರ್ ಕಡಿಮೆ ಹಾಕಿದ್ದೀನಿ ಫ್ರೆಂಡ್ಸ್. ಇವಾಗ ಎಣ್ಣೆಯಲ್ಲಿ ಲೈಟಾಗಿ ಇದು ಫ್ರೈ ಆಗಲಿ. ಫ್ರೈ ಆದಮೇಲೆ ಇದರಲ್ಲಿ 2 ಆಲೂಗಡ್ಡೆನೂ ಹಾಕಿದ್ದೀನಿ. ಮೀಡಿಯಮ್ ಸೈಜ್ ಕಟ್ ಮಾಡಿ ಹಾಕಿದ್ದೀನಿ ಫ್ರೆಂಡ್ಸ್. ನಿಮ್ಮ ಹತ್ರ ಇವಾಗ ಸಾರಿನ ಪುಡಿ ಇಲ್ಲ ಅಂದರೆ ತೊಂದರೆ ಇಲ್ಲ, ಬರೀ ಅರಿಶಿಣದ ಪುಡಿ ಮತ್ತು ಧನಿಯಾ ಪೌಡ್ರು ಮತ್ತು ಚಿಲ್ಲಿ ಪೌಡ್ರ್ ಇದು 3 ಹಾಕಿ ಸಹ ಮಾಡ್ಬೋದು. ಇಲ್ಲ ಅದು ಹಾಕಲೇಬೇಕು ಅಂತಿದ್ರೆ ಅಂಗಡಿಯಲ್ಲಿ ಸಿಗುತ್ತೆ ಸಾರಿನ ಪುಡಿ, ಯಾವುದೋ ಚಿಕನ್ ಪೌಡ್ರು ಇಲ್ಲ ಚಿಕನ್ ಮಸಾಲೆ, ಇಲ್ಲಾಂದರೆ ಮಟನ್ ಮಸಾಲೆ ಹಾಕಿ ಮಾಡ್ಬೋದು ಫ್ರೆಂಡ್ಸ್. ಈಗ ನಾನು 2 ಆಲೂಗಡ್ಡೆ ಹಾಕಿದ್ದೀನಿ. ಹಾಕಿದ್ಮೇಲೆ ಇವಾಗ ಒಂದು ಸೋರೆಕಾಯಿನ ಚಿಕ್ಕದು, ಒಂದು 1/4 kgಗಿಂತ ಕಡಿಮೆ ಇದೆ, ಅದನ್ನು ಹಾಕಿದ್ದೀನಿ. ಇವಾಗ ಚೆನ್ನಾಗಿ ಎಣ್ಣೆಲಿ ಹಾಕಿ ಲೈಟಾಗಿ ಮಿಕ್ಸ್ ಮಾಡಿದ್ದೀನಿ, ಫ್ರೈ ಮಾಡ್ಕೊಂಡ್ಬಿಟ್ಟು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದ್ದೀನಿ ಫ್ರೆಂಡ್ಸ್. ಉಪ್ಪು ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡಿ. ಟೇಸ್ಟಿ ಕೊಡುತ್ತೆ. ಬರೀ ಸೋಯಾ ಚೂನ್ ಹಾಕಿ ಮಾಡ್ತಾಯಿಲ್ಲ ನಾನು, ಆಲೂಗಡ್ಡೆ ಪ್ಲಸ್ ಸೋರೆಕಾಯಿನೂ ಹಾಕಿದ್ದೀನಿ ಫ್ರೆಂಡ್ಸ್. ರುಚಿ ಇರುತ್ತೆ ಈ ರೀತಿ ಮಾಡೋದ್ರಿಂದ. ತರಕಾರಿನೂ ಇರುತ್ತೆ, ಆಮೇಲೆ ಸೋಯಾ ಚೂನ್ ಇರುತ್ತೆ, ಹೆಲ್ತಿಗೂ ಒಳ್ಳೆಯದು. ಅದಕ್ಕೋಸ್ಕರನೇ ನಿಮಗೆ ಒಂದು ವೇಳೆ ಇಲ್ಲ ತರಕಾರಿ ಬೇಡ ಬರೀ ಸೋಯಾ ಚೂನಲ್ಲಿ ಮಾಡೋದಾದರೆ ಮಾಡ್ಕೊಳ್ಬೋದು, ತೊಂದರೆ ಇಲ್ಲ. ಅದೂ ಅದೇ ಟೇಸ್ಟೇ ಇರುತ್ತೆ. ನಾನು ವೆಜಿಟೇಬಲ್ ಹಾಕಿ ಮಾಡಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಇವಾಗ ಚೆನ್ನಾಗಿ ಬೇಯಲಿ. 1 ಲೋಟ ನೀರು ಹಾಕಿದ್ದೀನಿ. ನೀರು ಹಾಕ್ಬಿಟ್ಟು ಇವಾಗ ಬೇಯಿಸಕ್ಕೆ ಬಿಡೋಣ. ಒಂದು 10 ನಿಮಿಷ ಆಗುತ್ತೆ ಬೇಯೋಕ್ಕೆ. ಓಪನ್ ಮಾಡಿ ನೋಡೋಣ ಫ್ರೆಂಡ್ಸ್, ಬೆಂದಿದೆಯಾ ಇಲ್ವಾ ಅಂತ. ನೋಡಿ ನೀಟಾಗಿ ಬೆಂದಿದೆ, ಆಯಿಲೆಲ್ಲ ಬಿಟ್ಟಿದೆ ನೋಡಿ ಸೈಡಲ್ಲೆಲ್ಲ. ಸೋರೆಕಾಯಿನೂ ಬೆಂದಿದೆ, ಆಲೂಗಡ್ಡೆನೂ ಬೆಂದಿದೆ. ಇನ್ನು ನಾನಿದು ಸೋಯಾ ಚೂನ್ ಹಾಕಿಲ್ಲ, ಇಟ್ಟಿದ್ದೀನಿ. ಇವಾಗ ಒಂದು 1/4 kg ಮೇಲೆ ಇದೆ ಫ್ರೆಂಡ್ಸ್, ಒಂದು 200 ಗ್ರಾಮ್ ಇದೆ ಫ್ರೆಂಡ್ಸ್. ಸೋಯಾ ಚೂನ್ 200 ಗ್ರಾಮ್ನ ನೆನೆಸಿಟ್ಟು ಇಟ್ಟಿದ್ದೀನಿ. ಇವಾಗ
ಒಂದು ಫ್ಲೇವರ್ಗೋಸ್ಕರ ನಾನು ಒಂದು 2 ಮೆಣಸಿನ್ಕಾಯಿ ಹಾಕಿದ್ದೀನಿ. ಕಟ್ ಮಾಡ್ದಿರ ಹಾಗೇ ಹಾಕಿದ್ದೀನಿ. ಅದೊಂಥರ ಫ್ಲೇವರ್ ಕೊಡುತ್ತೆ ಗ್ರೇವಿಗೆ, ಅದಕ್ಕೋಸ್ಕರನೇ. ಹಾಕಿದಾದ್ಮೇಲೆ ಇವಾಗ ಸೋಯಾ ಚಂಕ್ ನೀಟಾಗಿ ವಾಶ್ ಮಾಡಿ ನೆನೆಸಿಟ್ಟಿರುವಂಥದ್ದು ಚೆನ್ನಾಗಿ ಹಿಂಜಿಬಿಟ್ಟು ಹಾಕ್ಕೊಳ್ಳಿ, ನೀರನ್ನೆಲ್ಲ ಹಿಂಡಿಬಿಟ್ಟು. ಇವಾಗ ಇದನ್ನು ಮಿಕ್ಸ್ ಮಾಡ್ಕೊಂಡ್ಬಿಡಿ ಫ್ರೆಂಡ್ಸ್. ಈ ರೀತಿ ಆಲೂಗಡ್ಡೆ ಮತ್ತು ಸೋರೆಕಾಯಿ ಜೊತೆ ತೀರಾ ಪೂರ್ತಿಯಾಗಿ ಬೆಂದ ಮೇಲೆ ಈ ಸೋಯಾ ಚೂನನ್ನು ಹಾಕಬೇಡಿ. ಒಂದು ಮುಕ್ಕಾಲು ಭಾಗ ಬೆಂದಿರುವಾಗಲೇ ಹಾಕಿ, ಯಾಕಂದರೆ ಇಲ್ಲಾಂದರೆ ಫುಲ್ಲು ಬೆಂದೋಗ್ಬಿಡುತ್ತೆ ತುಂಬ. ಸೋಯಾ ಚೂನ ಬೇಗ ಬಿಡಬೇಕಲ್ಲ, ಅದಕ್ಕೋಸ್ಕರನೇ. ನೀಟಾಗಿ ಈ ರೀತಿ ಮಸಾಲೆ ಜೊತೆ ತರಕಾರಿ ಜೊತೆ ಮಿಕ್ಸ್ ಮಾಡ್ಕೊಂಡ್ಮೇಲೆ ಸೋಯಾ ಚೂನ ನಿಮಗೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಹಾಕ್ಕೊಳ್ಳಿ. ತೀರಾ ನೀರು ಜಾಸ್ತಿ ಹಾಕೋಕ್ಕೆ ಹೋಗ್ಬೇಡಿ. ಗ್ರೇವಿ ಥರ ಮಾಡೋದ್ರಿಂದ ನೀರು ಕಡಿಮೆನೇ ಹಾಕ್ಕೊಳ್ಳಿ. ಟೇಸ್ಟ್ ಇರಲ್ಲ ಫ್ರೆಂಡ್ ತುಂಬ ನೀರಾಗಿ ಮಾಡಿಬಿಟ್ರೆ. ಚಪಾತಿ ಜೊತೆ ಮತ್ತು ವೆರೈಟಿ ರೈಸ್ ಜೊತೆ ತುಂಬ ಚೆನ್ನಾಗಿರುತ್ತೆ. ಗೀ ರೈಸು, ಪಲಾವು ಅದ್ರ ಜೊತೆಲ್ಲ ತುಂಬ ರುಚಿಯಾಗಿರುತ್ತೆ. ಈ ರೀತಿ ಮಾಡೋದ್ರಿಂದ ಟೇಸ್ಟ್ ಇರುತ್ತೆ. ಇವಾಗ ಒಂದು ಪ್ಲೇಟ್ ಹಾಕಿ ಮುಚ್ಚಿಡೋಣ. ಚೆನ್ನಾಗಿ ಬೇಯಲಿ, ಹಸಿ ವಾಸನೆ ಪೂರ್ತಿಯಾಗಿ ಹೋಗಬೇಕು ಮಸಾಲೆದು ಮತ್ತು ಪ್ಲಸ್ ಸೋಯಾ ಚಂದು. ಇವಾಗ ನಾನು ಕೊನೆಯದಾಗಿ 1-2 ಮಸಾಲೆ ಸೇರಿಸ್ತಾ ಇದ್ದೀನಿ. ಇದು ಬಂದು ಚಿಕನ್ ಮಸಾಲ, ಇದು ಅಂಗಡಿದು 1 ಟೇಬಲ್ ಸ್ಪೂನ್ ಹಾಕಿದ್ದೀನಿ. ಮತ್ತು ಗರಂ ಮಸಾಲೆ ಲೈಟಾಗಿ ಹಾಕಿದ್ದೀನಿ. ಲೈಟಾಗಿ ಅಂದರೆ ಒಂದು 1/4 ಟೇಬಲ್ ಸ್ಪೂನ್ಗಿಂತ ಕಡಿಮೆ ಹಾಕಿದ್ದೀನಿ. ಇದು ನಾನು ಫಸ್ಟೇ ಹಾಕಿಲ್ಲ ಎಣ್ಣೆಯಲ್ಲಿ, ಕೊನೆಯದಾಗಿ ಹಾಕಬೇಕು ಇದನ್ನು, ಅದಕ್ಕೋಸ್ಕರನೇ ಕೊನೆಯದಾಗಿ ಹಾಕಿದ್ದೀನಿ. ಫ್ಲೇವರ್ ಆಗಿರುತ್ತೆ. ಇವಾಗ ಚೆನ್ನಾಗಿದು ಫುಲ್ ಕಂಪ್ಲೀಟಾಗಿ ಬೇಯಬೇಕು ಮತ್ತು ಹಸಿ ವಾಸನೆ ಪೂರ್ತಿಯಾಗಿ ಹೋಗಬೇಕು ಫ್ರೆಂಡ್ಸ್. ಇವಾಗ ನಾವು ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆಯಾ ಅಂತ ನೋಡ್ಕೊಳ್ಳಿ. ನನಗೆ ಕರೆಕ್ಟಾಗಿದೆ. ಇವಾಗ ಚೆನ್ನಾಗಿ ಬೇಯಕ್ಕೆ ಬಿಡೋಣ. ಕಂಪ್ಲೀಟಾಗಿ ಎಲ್ಲ ಹಸಿ ವಾಸನೆ ಹೋಗಲಿ. 1-2 ನಿಮಿಷ ಬಿಡೋಣ ಫ್ರೆಂಡ್ಸ್, ಚೆನ್ನಾಗಿ ಬೇಯಕ್ಕೆ ಬಿಡೋಣ. ತುಂಬಾ ರುಚಿ ಇರುತ್ತೆ ಫ್ರೆಂಡ್ಸ್. ನೀವು ಇದೇ ರೀತಿಯಾಗಿ ಮಾಡಿ ನೋಡಿ. ಯಾರೆಲ್ಲ ನಾನ್ ವೆಜ್ ತಿನ್ನಲ್ವೋ ಸೋಯಾ ಚೂನ ಈ ರೀತಿಯಾಗಿ ಮಾಡಿದ್ದೀನಿ, ನಿಮಗೆ ಅದೇ ಫೀಲ್ ಆಗಿರುತ್ತೆ. ನಾನ್ ವೆಜ್ ತಿಂದಿರುವಂತಹ ಟೇಸ್ಟೇ ಬರುತ್ತೆ. ನೋಡಿ ಚೆನ್ನಾಗಿ ಬೆಂದಿದೆ ಇವಾಗ ಸೋಯಾ ಚೂನು. ಕ್ಯಾಮ್ರಾದಲ್ಲಿ ಸ್ವಲ್ಪ ಕಲರ್ ಕ್ಲಾರಿಟಿಯಾಗಿ ಕಾಣ್ತಾ ಇಲ್ಲ, ಅದು ನೇರವಾಗಿ ಕಲರ್ಫುಲ್ಲಾಗಿದೆ. ಯಾಕಂದರೆ ಲೈಟ್ ಸ್ವಲ್ಪ ಕಡಿಮೆ ಇರೋದ್ರಿಂದ ಸರಿಯಾಗಿ ಕಾಣಿಸ್ತಾ ಇಲ್ಲ ಫ್ರೆಂಡ್ಸ್ ವಿಡಿಯೋದಲ್ಲಿ. ಇವಾಗ ನೀಟಾಗಿ ಬೆಂದಿದೆ ಫ್ರೆಂಡ್ಸ್. ನನಗಿಷ್ಟು ನೀರಾಗಿದ್ದರೆ ಸಾಕು, ತೀರಾ ನೀರಾಗಿ ಬೇಡ ಅಂತ, ಇಷ್ಟು ಸಾಕು. ಯಾಕಂದರೆ ಇದು ಆರಿದ ಮೇಲೆ ಸ್ವಲ್ಪ ಗಟ್ಟಿಯಾಗಿಬಿಡುತ್ತೆ. ಕೊನೆಯದಾಗಿ ಕೊತ್ತಂಬರಿ ಸೊಪ್ಪನ್ನು ಹಾಕೊಳ್ಳೋಣ ಗಾರ್ನಿಷ್ಗೆ. ಕೊತ್ತಂಬರಿ ಸೊಪ್ಪು ಹಾಕಾಯಿತು. ತುಂಬಾ ಘಮ ಅನ್ನುತ್ತದೆ, ಟೇಸ್ಟಿಯಾಗಿದೆ. ಇವಾಗ ನಾನು ಸರ್ವ್ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್ ಪ್ಲೇಟಲ್ಲಿ ಯಾವ ರೀತಿಯಾಗಿದೆ, ಟೇಸ್ಟಾಗಿದೆ ಅಂದ್ಬಿಟ್ಟು. ಖಂಡಿತವಾಗಿ ಈ ರೆಸಿಪಿಯನ್ನು ನೀವು ಟ್ರೈ ಮಾಡಿ ನೋಡಿ, ಹೇಗಿದೆ ಅಂತ ಕಮೆಂಟ್ಸಲ್ಲಿ ಕಮೆಂಟ್ಸ್ ಮಾಡಿ ಫ್ರೆಂಡ್ಸ್. ನಿಮಗೆ ನಮ್ಮ ಚಾನಲ್ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ಫ್ರೆಂಡ್ಸ್. ಇವಾಗ ಪ್ಲೇಟಲ್ಲಿ ಹಾಕಿ ನಿಮಗೆ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ. ಬಿಸಿ ಬಿಸಿಯಾಗಿರುವ ಸೋಯಾ ಚೂನ್ ಗ್ರೇವಿ ರೆಡಿಯಾಗಿದೆ. ಮಕ್ಕಳಿಗೂ ಮಾಡಿಕೊಡಿ, ತುಂಬಾ ಒಳ್ಳೆಯದು ಹೆಲ್ತಿಗೆ. ವೆಜಿಟೇಬಲ್ಸ್ ಎಲ್ಲ ಹಾಕಿರೋದ್ರಿಂದ ಚಪಾತಿ ಜೊತೆನೂ ಚೆನ್ನಾಗಿರುತ್ತೆ, ಪೂರಿ ಜೊತೆನೂ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದು ಗ್ರೇವಿ ನೋಡಿ, ಸೋಯಾ ಚೂನ್ ಗ್ರೇವಿ ರೆಡಿಯಾಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅವರ್ ವಿಡಿಯೋ ಫ್ರೆಂಡ್ಸ್.